ಈಗ ನೀವು ಫ್ರೀಗಳಿಗೆ 65ರಿಂದ 70 ಸಾವಿರ ಹೋಯ್ತು. ಇನ್ನು 10 ಸಾವಿರ ಕೋಟಿ ಇಟ್ಕೊಂಡು ಬಡ್ಡಿ ಕಟ್ಟ ಯಾವ ಎಲ್ಲಿ ಬಡ್ಡಿ ಆಗಲ್ಲ. ನೀವು ನಿಮ್ಮ ಮನೆ ರಿಪೇರಿ 10 ಸಾವಿರ ಕೋಟಿ ಏನು ಉಳಿದಿದೆ? ಸಿದ್ದರಾಮಯ್ಯನ ಮನೆ ರಿಪೇರಿ, ಡಿ ಕೆ ಶಿವಕುಮಾರ್ ಮನೆ ರಿಪೇರಿ, ಗೆಸ್ಟ್ ಹೌಸ್ಗಳು ರಿಪೇರಿ, ನಿಮ್ಮದು ಮಂತ್ರಿಗಳು ರಿಪೇರಿ, ಬಳ್ಳಾರಿ ಸಾಧನಾ ಸಮಾವೇಶಕ್ಕೆ ಅದಕ್ಕೊಂದು 25 ಕೋಟಿ, ಗಾಂಧಿ ಇದು ಬೆಳಗಾವಿಯಲ್ಲಿ ಗಾಂಧಿ ಹೆಸರಲ್ಲಿ ನೀವು ಮಜಾ ಮಾಡಿದ್ರಲ್ಲ, ಅದಕ್ಕೋಸ್ಕರ ಒಂದು 25, ಜನಗಣತಿಗೋಸ್ಕರ ಒಂದು 400 ಕೋಟಿ ಮುಗಿದೋಯ್ತಲ್ಲ. ಎಲ್ಲಿದೆ ಹಣ? ಅದರಿಂದ ಈ ಸರ್ಕಾರ ಪಾಪರ್ ಆಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ. ಅದನ್ನು ಯಾಮಾರ್ಸೋಕ್ಕೋಸ್ಕರ ಅದು ಜನ ಚರ್ಚೆ ಮಾಡಬಾರ್ದು. ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಕಳೆದ 3-4 ತಿಂಗಳಲ್ಲೂ ಇಡೀ ರಾಜ್ಯದಲ್ಲಿ ರಸ್ತೆಗಳು ಹಳ್ಳ ಬಿದ್ದ ರಸ್ತೆಗಳನ್ನೇ ತೋರಿಸ್ತಾ ಇದ್ದೀರಿ ನೀವು. ಹಳ್ಳ ಬಿದ್ದಿರೋ ರಸ್ತೆಯನ್ನು ಬಿಟ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ಐಡಿಯಾ ಮಾಡಿದ್ರು. ಅದಕ್ಕೆ ಪ್ರಿಯಾಂಕಾ ಖರ್ಗೆನ ತಗೊಬಂದು ನಿಲ್ಲಿಸಿದ್ದಾರೆ. ಅವರು RSS, 7SS, 8SS ಏನೇನವೋ ಎಲ್ಲ ಹುಡುಕ್ತಾ ಇದ್ದಾರೆ ಅವರು. ಅದನ್ನು ತರೋ ಮುಖಾಂತರ ಈ ಅಭಿವೃದ್ಧಿ ವಿಚಾರ ಮೂಲೆ ಗುಂಪಾಗಬೇಕು. ಈ ಸರ್ಕಾರದ ಫೇಲೂರು ಮೂಲೆ ಗುಂಪಾಗಬೇಕು. ಜನ ಇವ್ರನ್ನ ಕಾಂಗ್ರೆಸ್ ಪಾರ್ಟಿನ ಛೀ ಅಂತ ಹೇಳ್ತಾ ಇದ್ದಾರೆ. ಅದು ಸೈಡ್ ಲೈನ್ ಆಗಬೇಕು. ಅದಕ್ಕೋಸ್ಕರ ಬಂದಿರೋದಷ್ಟೇ. ಇಲ್ಲಾಂದರೆ ನೋಡಿ, ಇವರು ತಾತ ಮುತ್ತಾತನ ಕಾಂಗ್ರೆಸ್ ಅವ್ರ ತಾತ ಮುತ್ತಾತನ ಕಾಲದಿಂದನೂ RSS ಬಗ್ಗೆ ಏನು ಮಾಡಿಲ್ಲ. ಇವಾಗೆ ಯಾಕೆ ಬಂತು? ಸಿದ್ದರಾಮಯ್ಯ ಕಳೆದ 5 ವರ್ಷ ಇದ್ರಲ್ಲಪ್ಪ, ಅವಾಗ RSS ಸುದ್ದಿ ಎತ್ಬೋದಾಯ್ತಲ್ಲ, ಯಾಕೆ ಎತ್ತಿಲ್ಲ? ಅವಾಗ ಹಣ ಇತ್ತು, ಎತ್ತಿಲ್ಲ. ಈಗ ಹಣ ಇಲ್ಲ, ಬಿರಿ ಹೆಣಗಳೇ ಬೀಳ್ತಾ ಇದೆ, ಬಿರಿ ಆತ್ಮಹತ್ಯೆಗಳು. ಸಂಬಳ ಕೊಟ್ಟಿಲ್ಲ, 2 ವರ್ಷದಿಂದ ಸಂಬಳ ಕೊಟ್ಟಿಲ್ಲ, ಒಂದು ಕಡೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಈ ಅಂಗನವಾಡಿಯವ್ರಿಗೆ 3 ತಿಂಗಳಿಂದ ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಅವ್ರಿಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಜಾಸ್ತಿನೂ ಮಾಡಿಲ್ಲ. ಹಣ ಬದಲು ಹೆಣಗಳು ಬೀಳ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳು, ಅಧಿಕಾರಿಗಳು ಸಂಬಳ ಇಲ್ದಿರೋ ಆತ್ಮಹತ್ಯೆಗಳಾಗ್ತಾ ಇದೆ. ಇದನ್ನು ಯಾಮಾರ್ಸೋಕ್ಕೋಸ್ಕರ ಮಾಡಿರೋವಂಥ ಕುತಂತ್ರ ಅಷ್ಟೇ, RSSನ ಮುಂದೆ ತಂದಿರೋವಂಥದ್ದು. ಅದರಿಂದ ಈ ಸರ್ಕಾರ ಜನನೂ ಕಾಯ್ತಾ ಇದ್ದಾರೆ. ಈ ಸರ್ಕಾರ ಯಾವಾಗ ತೊಲಗ್ತೈತೆ, ಜನಕ್ಕೆ ಯಾವಾಗ ಅಭಿವೃದ್ಧಿ ಆಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ.